ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೆಂಗಸರ ಯೋನಿ ಭಾಗದಲ್ಲಿ ಈ ಬದಲಾವಣೆಗಳು ಕಂಡುಬಂದರೆ ಎಂದಿಗೂ ನಿರ್ಲಕ್ಷಿಸಬೇಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮಹಿಳೆಯರು ತಮ್ಮ ಖಾಸಗಿ ಭಾಗಗಳನ್ನು ಸರಿಯಾಗಿ ಮತ್ತು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಅದರಲ್ಲೂ ಯೋನಿಯನ್ನು ಗಮನಿಸುತ್ತಾ ಬಂದದ್ದೇ ಆದಲ್ಲಿ ಕೆಲವರಿಗೆ ಒಂದೇ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡುಬರುತ್ತವೆ. ಈ ಎಲ್ಲಾ ಬದಲಾವಣೆಗಳು ನಮ್ಮ ಆರೋಗ್ಯದ ಸ್ಥಿತಿಯನ್ನು ಸೂಚಿಸುತ್ತವೆ. ಆದ್ದರಿಂದ ಯೋನಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಒಂದು ವೇಳೆ ಯೋನಿಯಲ್ಲಾಗುವ ಹೊಸ ಬದಲಾವಣೆಯ ಬಗ್ಗೆ ನಾವು ಸಂಪೂರ್ಣವಾಗಿ ಗಮನಹರಿಸದಿದ್ದರೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಎಂದರ್ಥ. ಯೋನಿಯಲ್ಲಿ ಕಂಡುಬರುವ ಬದಲಾವಣೆಯು ನಮ್ಮ ಯೋನಿಯ ಆರೋಗ್ಯದ ಕಡೆ ನಿಗಾ ವಹಿಸಬೇಕಾಗಿದೆ ಎಂಬುದನ್ನು ಸೂಚಿಸುತ್ತದೆ. ನೆನಪಿಡಿ, ಯೋನಿಯಲ್ಲಾಗುವ ಬದಲಾವಣೆಯನ್ನು ನಿರ್ಲಕ್ಷಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಖಂಡಿತ ಉಲ್ಬಣಗೊಳ್ಳುತ್ತವೆ. ಅಂದಹಾಗೆ ಯೋನಿಯ ಆರೋಗ್ಯದಲ್ಲಿ ಸಮಸ್ಯೆಯಾದರೆ ಈ ತರಹದ ಚಿಹ್ನೆಗಳು ಕಂಡುಬರುತ್ತವೆ. ಬಹುತೇಕ ಮಹಿಳೆಯರಿಗೆ ಯೋನಿಯಲ್ಲಿ ಡಿಸ್ಚಾರ್ಜ್ ಆಗುವುದು ಸಾಮಾನ್ಯ. ಋತುಚಕ್ರದಲ್ಲಿ ಬದಲಾವಣೆಗಳು ಕಂಡುಬಂದರೆ ಡಿಸ್ಚಾರ್ಜ್ ನಲ್ಲೂ ಬದಲಾವಣೆ ಕಾಣಬಹುದು ಎಂಬುದು ಈಗಾಗಲೇ ನಿಮಗೆ ತಿಳಿದಿದೆ. ಬಹಳಷ್ಟು ಸಾರಿ ಯೋನಿಯಲ್ಲಿ ಡಿಸ್ಚಾರ್ಜ್ ಸಾಮಾನ್ಯವಾದರೂ ವಾಸನೆ ಮತ್ತು ಬಣ್ಣಕ್ಕೆ ಅನುಗುಣವಾಗಿ ಪ್ರಮಾಣವು ಬದಲಾಗಬಹುದು. ಒಂದು ವೇಳೆ ಡಿಸ್ಚಾರ್ಜ್ ಹಳದಿ ಅಥವಾ ಹಸಿರು ಬಣ್ಣದಲ್ಲಿ ಇರುವುದು ನೀವು ಗಮನಿಸಿದರೆ ಅದರಲ್ಲಿ ಕ್ಲಂಪ್ಗಳಿರುತ್ತವೆ. ಅಷ್ಟೇ ಅಲ್ಲ, ಕೆಟ್ಟ ವಾಸನೆ ಇರುತ್ತದೆ. ಆಗ ನೀವು ನಿಮ್ಮ ವೈದ್ಯರೊಂದಿಗೆ ಮಾತನಾಡಬೇಕು, ಏಕೆಂದರೆ ಇದು ಯೋನಿ ಸೋಂಕಿನ ಸೂಚನೆಯಾಗಿರಬಹುದು. ಇನ್ನು ಕೆಲವು ಹೆಣ್ಣುಮಕ್ಕಳಿಗೆ ಯೋನಿ ವಾಸನೆಯ ಬಗ್ಗೆ ಸ್ವಯಂ ಪ್ರಜ್ಞೆ ಇರುತ್ತದೆ ಬಿಡಿ, ಆದರೆ ಯೋನಿ ವಾಸನೆಯು ವಿಭಿನ್ನವಾಗಿರಲು ಕಾರಣ ಹೀಗಿದೆ. ಯೋನಿಯನ್ನು ಒಣ ಸಾಬೂನಿನಿಂದ ತೊಳೆಯುವುದು, ನೈರ್ಮಲ್ಯ ಉತ್ಪನ್ನಗಳನ್ನು ಹೆಚ್ಚು ಹೊತ್ತು ಧರಿಸುವುದು ಮತ್ತು ಅತಿಯಾಗಿ ಬೆವರುವುದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯವೆಂದರೆ ಬ್ಯಾಕ್ಟೀರಿಯಾದ ಸೋಂಕು ಮತ್ತು ಟ್ರೈಕೋಮೋನಿಯಾಸಿಸ್ ಅಂದ್ರೆ ಲೈಂಗಿಕವಾಗಿ ಹರಡುವ ಸೋಂಕಿನಿಂದಲೂ ಆಗಿರಬಹುದು. ಸ್ನೇಹಿತರೆ, ಪೀರಿಯಡ್ಸ್ ಆಗುವ ಮೊದಲು ಬಿಳಿ ವಿಸರ್ಜನೆ ಆಗುತ್ತಿರುವುದನ್ನು ಹೆಣ್ಣುಮಕ್ಕಳು ಗಮನಿಸಿರಬಹುದು. ಇದು ಸ್ವಲ್ಪ ಹಳದಿ ಬಣ್ಣದ್ದಾಗಿರಬಹುದು ಮತ್ತು ನಿಮ್ಮ ಪೀರಿಯಡ್ಸ್ ಸಮಯ ಹತ್ತಿರವಿರುವಾಗ ಇದು ಸಂಭವಿಸುತ್ತದೆ. ಲೆಕ್ಕವಿಲ್ಲದಷ್ಟು ಕಾರಣಗಳಿಂದಾಗಿ ನೀವು ಪೀರಿಯಡ್ಸ್ ಆಗುವುದು ಬಹಳ ಕಡಿಮೆ ಅಥವಾ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿರಬಹುದು. ಆದರೆ ಕೆಲವೊಮ್ಮೆ ಇದು ಒತ್ತಡ, ಹಾರ್ಮೋನುಗಳ ಅಸಮತೋಲನ ಮತ್ತು PCOS ನಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಂತಹ ಕೆಲವು ಆರೋಗ್ಯ ಸಮಸ್ಯೆಗಳ ಸುಳಿವು ಆಗಿರಬಹುದು. ಇಂತಹ ಬದಲಾವಣೆಗಳನ್ನು ನೀವು ಗಮನಿಸಿದರೆ ತಕ್ಷಣ ವೈದ್ಯರೊಂದಿಗೆ ಮಾತನಾಡುವುದು ಒಳ್ಳೆಯದು. ಇನ್ನು ಯೋನಿಯಲ್ಲಿ ಅತಿಯಾಗಿ ತುರಿಕೆ ಅನುಭವಿಸಿದರೆ, ಗರ್ಭಕಂಠ ಅಥವಾ ಯೋನಿಯ ಯಾವುದೇ ಭಾಗದಲ್ಲಿ ತುರಿಕೆ, ನೋವು ಅಥವಾ ಸುಡುವ ಅನುಭವವಾಗುತ್ತಿದ್ದರೆ ನೀವು ಗಮನಿಸಲೇಬೇಕಾಗಿದೆ. ಏಕೆಂದರೆ ಯೋನಿ ಆರೋಗ್ಯವಾಗಿದ್ದರೆ ಇಂತಹ ಲಕ್ಷಣಗಳು ಕಂಡುಬರುವುದಿಲ್ಲ. ಇನ್ಫೆಕ್ಷನ್ ಮತ್ತು ಲೈಂಗಿಕವಾಗಿ ಹರಡುವ ಸೋಂಕು STI ಯೋನಿಯ ತುರಿಕೆಗೆ ಕಾರಣವಾಗಿರಬಹುದು. ಇಂತಹ ಸಂದರ್ಭಗಳಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಹೆಚ್ಚಿನ ಸಂದರ್ಭಗಳಲ್ಲಿ ಯೋನಿಯ ಮೇಲ್ಭಾಗದಲ್ಲಿ ಕಂಡುಬರುವ ಉಂಡೆಗಳು ಹಾನಿಕರವಲ್ಲದ ಬೆಳವಣಿಗೆಯಾಗಿರಬಹುದು. ಸಾಮಾನ್ಯವಾಗಿ ನೋವಾಗದೇ ಇರಬಹುದು ಅಥವಾ ಹಾನಿ ಉಂಟುಮಾಡದಿರಬಹುದು. ಅದು ನಿಮ್ಮಲ್ಲಿ ಭಯವನ್ನು ಉಂಟುಮಾಡುತ್ತದೆ. ಆದರೆ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಉಂಡೆಗಳು ಗಂಭೀರ ಸಮಸ್ಯೆಯಾಗಿ ರೂಪಾಂತರವಾಗಬಹುದು. ವಿಶೇಷವಾಗಿ ಅವು ತುಂಬಾ ದೊಡ್ಡದಾಗಿದ್ದರೆ ರಕ್ತಸ್ರಾವ ಅಥವಾ ನೋವನ್ನು ಉಂಟುಮಾಡುತ್ತವೆ. ಇಂತಹ ಸನ್ನಿವೇಶದಲ್ಲಿ ಆ ಭಾಗದಲ್ಲಿ ಅನಾನುಕೂಲತೆಯನ್ನು ಅನುಭವಿಸಬಹುದು, ಸುಡುವ ಅನುಭವ ಉಂಟಾಗಬಹುದು ಮತ್ತು ಕಜ್ಜಿಯಾಗುವ ಸಾಧ್ಯತೆಯೂ ಇರುವುದರಿಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಲು ಇದು ನಿಮಗೆ ಸಿಗ್ನಲ್ ನೀಡುತ್ತದೆ. ಸ್ನೇಹಿತರೆ, ಹೆಚ್ಚಿನ ಮಹಿಳೆಯರು ಲೈಂಗಿಕ ಕ್ರಿಯೆ ಅಥವಾ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನೋವನ್ನು ಅನುಭವಿಸುತ್ತಾರೆ. ಆದರೆ ಅದನ್ನು ಖಂಡಿತ ನಿರ್ಲಕ್ಷಿಸಬಾರದು. ಹೀಗೆ ಯೋನಿಗೆ ನೋವು ಉಂಟಾದರೆ ಅದು ಡಿಸ್ಪರೇನಿಯಾ ಎಂದು ಕರೆಯಲ್ಪಡುವ ಸಮಸ್ಯೆಯಾಗಿರಬಹುದು. ಸಾಕಷ್ಟು ನಯಗೊಳಿಸುವಿಕೆ ಅಥವಾ ಲೈಂಗಿಕ ಪ್ರಚೋದನೆಯ ಕೊರತೆಯಿಂದ ಇಂತಹ ಸಮಸ್ಯೆಗಳು ಲೈಂಗಿಕ ಕ್ರಿಯೆ ಸಮಯದಲ್ಲಿ ಉಂಟಾಗುತ್ತದೆ. ಇನ್ನು ಉದ್ವೇಗ, ಖಿನ್ನತೆ ಮತ್ತು ಒತ್ತಡದಂತಹ ಮಾನಸಿಕ ಸಮಸ್ಯೆಗಳ ಕಾರಣದಿಂದಲೂ ಈ ಸಮಸ್ಯೆ ಬರಬಹುದು.
ಇವು ಪ್ರಚೋದನೆಯ ಮಟ್ಟವನ್ನು ಕಡಿಮೆ ಮಾಡುವ ಅಂಶಗಳಾಗಿವೆ. ಇದರಿಂದ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಅಸ್ವಸ್ಥತೆ ಅಥವಾ ನೋವಿಗೆ ಕಾರಣವಾಗಬಹುದು. ಆದ್ದರಿಂದ ಮಹಿಳೆಯರು ಯೋನಿಯ ಆರೋಗ್ಯದ ವಿಷಯಕ್ಕೆ ಬಂದರೆ ಮೇಲಿನ ಯಾವುದೇ ಚಿಹ್ನೆಗಳು ಅಥವಾ ರೋಗಲಕ್ಷಣಗಳ ಬಗ್ಗೆ ಜಾಗರೂಕರಾಗಿರಿ. ಆರೋಗ್ಯಕರ ಮತ್ತು ಆರಾಮದಾಯಕ ಜೀವನವನ್ನು ನಡೆಸಲು ವೈದ್ಯರನ್ನು ಸಂಪರ್ಕಿಸಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್, ಕಾಮೆಂಟ್ ಮಾಡಿ. ನಮಸ್ಕಾರ.